ಮೈತ್ರಿ ಅಭ್ಯರ್ಥಿ ಮಧುರ್ ಬಂಗಾರಪ್ಪ ಪರ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದಾರೆ ಡಿಕೆ ಶಿವಕುಮಾರ್. ಇದೀಗ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಯುವಕರು ಪಾಪ ಕೆಲಸ ಕೇಳಿದ್ರೆ ಆ ಮೋದಿ ಆ ಸದಾನಂದ ಗೌಡರು ಏನ್ ಹೇಳ್ತಾರೆ, ಪಕೋಡ ಮಾರಿ ಅಂತ. ನಿಮ್ ಕೈಲಿ ಇಳಿಸ್ಕೊಂಡು ಪಕೋಡ ಮಾರ್ಬೇಕೇನ್ರಿ ನಾವು? ಪಾಪ ನಮ್ ಜನ ರೋಡಲ್ಲಿ ತರಕಾರಿ ಮಾರ್ಕೊಂಡು ಬದುಕ್ತಾ ಇದ್ದಾರೆ, ಎಳ್ನೀರು ಮಾರ್ಕೊಂಡು ಬದುಕ್ತಾ ಇದ್ದಾರೆ, ಪಾನಿಪುರಿ ಮಾರ್ಕೊಂಡು ಬದುಕ್ತಾ ಇದ್ದಾರೆ. ನಿಮ್ ಕೈಲಿ ನಮ್ಮ ಗ್ರಾಜುಯೇಟ್ಗಳು ಪಕೋಡ ಮಾರಬೇಕು ಅಂತ ಕೇಳ್ಬೇಕಾ? ಈ ಹೆಣ್ಮಕ್ಳಿಗೆ ಏನೋ ರಿಸರ್ವೇಶನ್ ಅಂತೆ. ಹಿಂದೆ ಹಿಂದೆ ನಾವೆಲ್ಲ ಸೇರಿ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಇಬ್ರು ಸೇರಿ ಸಂವಿಧಾನ ಹೇಳಿದ್ದು ನಾವು ರಿಸರ್ವೇಶನ್ ತರ್ತೀವಿ ಹೆಣ್ಮಕ್ಳಿಗೆ ರಾಜಕೀಯದಲ್ಲಿ ಮತ್ತು ಎಲ್ಲ ನೌಕರಿಲಿ ಅಂತ ಹೇಳಿದ್ದು. 33% ಅಂತ ಹೇಳಿದ್ದು ರಾಜಕೀಯವಾಗಿ. ನಿಮ್ಗಿತ್ತಲ್ಲ 400 ಜನ ಗೆಲ್ದಿದ್ರಲ್ಲ, ಯಾಕೆ ತರಲಿಲ್ಲ? ನಾವು ರಾಜ್ಯಸಭಾದಲ್ಲಿ ಸೋನಿಯಾ ಗಾಂಧಿ ಅವರು ಪಾಸ್ ಮಾಡಿಸಿದ್ರಲ್ಲ, ನೀವು ಲೋಕಸಭೆಯಲ್ಲೂ ಮಾಡಿದ ರಿಸರ್ವೇಶನ್ ಬತ್ತಿತ್ತಲ್ಲ. 5 ವರ್ಷ ಅಧಿಕಾರ ಇದ್ದಾಗ ನಿಮ್ ಕೈಲಿ ರಿಸರ್ವೇಶನ್ ಮಾಡಕ್ ಆಗದೆ ಇವತ್ತು ಈಗ ನೀವು ಮುಂದಕ್ಕೆ ನಿಮ್ ಕೈಲಿ ಅಧಿಕಾರ ಬರೋಕ್ ಆಗುದಿಲ್ಲ, ನೀವು ಗೆಲ್ಲೋದಿಲ್ಲ. ಜನ ನಿಮ್ಮನ್ನು ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ. ಈಗೇನೋ ರಿಸರ್ವೇಶನ್ ತಂದ್ರಂತೆ. ಆದ್ರೆ ಕೃಷ್ಣ ಅವ್ರ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ. ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಎಲ್ಲ ಹೆಣ್ಮಕ್ಳಿಗೆ ಸ್ತ್ರೀಶಕ್ತಿ ಮಾಡ್ದೋ ತಾನೇ ರೀ ನಾವು? ಎಲ್ಲ ಸಂಘಗಳನ್ನ ರಚನೆ ಮಾಡ್ದೋ ತಾನೆ? ಸ್ವಸಹಾಯ ಗುಂಪುಗಳನ್ನ ನಾವು ರಚನೆ ಮಾಡ್ದೋ ತಾನೆ? ಎಲ್ಲರಿಗೂ ಕೊಟ್ಟ ತಾನೆ? ಹಂಗೆ ನಾವು ಹೆಣ್ಣು ಮಕ್ಕಳಿಗೆ ಆರ್ಥಿಕವಾದಂತಹ ಶಕ್ತಿ, ಸಾಮಾಜಿಕವಾದಂತಹ ಶಕ್ತಿ ಕೊಡಕ್ಕೆ ಈ ನಮ್ಮ ಪಕ್ಷಗಳು ಬದ್ಧವಾಗಿದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಇವತ್ತು ನಿಮ್ಗೆ ಕೇಳೋದಿಷ್ಟೇ, ನಾವು ಬರೀ ನಿಮ್ಗೆ ಯಾವುದೋ ಒಂದು ವ್ಯಾಮೋಹದ ಮೇಲೆ ನಾವು ಓಟ್ ಕೇಳಲಿಕ್ಕೆ ನಾವು ತಯಾರಿಲ್ಲ. ಎಲ್ಲಾರು ಉಂಟೇನ್ರಿ, ಯಡಿಯೂರಪ್ಪನವರು ಪಾಪ ಈ ದೇಶದ ಬಾರ್ಡರ್ನಲ್ಲಿ ನಮ್ಮ ಸಾಯ್ತಾ ಇದ್ದಾರೆ, ನಮ್ಮ ಮಕ್ಕಳು, ನಮ್ಮ ಸ್ನೇಹಿತರು, ನಮ್ಮ ಅಣ್ಣ ತಮ್ಮದಿರು. ಅವರು ಈ ದೇಶನ ರಕ್ಷಣೆ ಮಾಡ್ತಾ ಇದ್ರೆ ಅವ್ರು ಮಾಡೋ ಕೆಲಸಕ್ಕೆ ನನಗೆ 22 ಸೀಟ್ ಬರ್ತದೆ ಅಂತ ಹೇಳ್ತಾರೆ. ನೀನ್ ಮಾಡದಂತ ಕೆಲಸಕ್ಕೆ 28 ಕೇಳೋಣ, ಯಾರು ಬೇಡ ಅಂತ ಹೇಳ್ತಾರೆ? 28 ಕೇಳು. ಆದ್ರೂ ಅವ್ರು ಮಾಡಿದ ಅವ್ರ ಮಂತ್ರಿಗಳೇ ಉಗಿತಾ ಇದ್ದಾರೆ ಅವ್ರಿಗೆ, ಇಲ್ಲ ರೀ ನೀವು ನಮ್ಮ ದೇಶದ ರಕ್ಷಣೆ ಮಾಡೋಂಥ ವಿಚಾರದಲ್ಲಿ ಅಂತ. ಈಗ ಅವ್ರೇನೋ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರೆ, ಈ ದೇಶದಲ್ಲಿ ನಾವು ರಕ್ಷಣೆ ಮಾಡ್ತೀವಿ, ಈ ದೇಶದಲ್ಲಿ ನಮ್ಮ ಇವ್ರನ್ನೆಲ್ಲ ಟೆರರಿಸ್ಟ್ ನಿಲ್ಲಿಸ್ತೀವಿ ಅಂತ. ಅಲ್ಲ ರೀ, ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬೋದಾಯ್ತು. ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿತ್ತು. ರಾಜೀವ್ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಅವ್ರ ದೇಹವನ್ನ, ಈ ದೇಶದ ಐಕ್ಯತೆ ಸಮಗ್ರತೆಗೋಸ್ಕರ ಇಂದಿರಾ ಗಾಂಧಿ ಅವ್ರದ್ದು, ರಾಜೀವ್ ಗಾಂಧಿ ಅವ್ರದ್ದು ಪ್ರಾಣ ತ್ಯಾಗ ಮಾಡಿದ್ರು ಇಲ್ಲಮ್ಮ? ಸಿಖ್ರವರೆಲ್ಲ ಸೇರಿ ಅವನ್ನ ಈ ದೇಶಕ್ಕೆ ರಕ್ಷಣೆ ಮಾಡಕ್ಕೆ ಕೊಂದ್ರೋ ಇಲ್ಲೋ ಹೇಳಿ? ರಾಜೀವ್ ಗಾಂಧಿ ಅವ್ರ ದೇಹ ಚಿಚ್ಚಿದ್ರೆ ಆಯ್ತೋ ಇಲ್ಲೋ ಹೇಳಿ ಈ ದೇಶಕ್ಕೋಸ್ಕರ? ಇಂಥ